ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರೋ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫೇಸ್ಬುಕ್ಕಲ್ಲಿ ನೀವ್ಯಾರು ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀರಾ, ಅದರಲ್ಲೂ ಎಸ್ಪೆಷಲಿ ವೀಡಿಯೋಸ್ಗಳಾಗಿರ್ಬೋದು, ರೀಲ್ಸ್ಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ಈ ರೀತಿ ನಾನಾ ರೀತಿ ಒಂದು ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀರಾ. ಹಾಗಾದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ. ಹೌದು ಫ್ರೆಂಡ್ಸ್, ನಿಮ್ಮ ಒಂದು ಫೇಸ್ಬುಕ್ ಪೇಜ್ನಲ್ಲಿ 0 ಫಾಲೋವರ್ಸ್ ಇರಲಿ ಅಥವಾ 100 ಫಾಲೋವರ್ಸ್ ಇರಲಿ ಇಲ್ಲ 500 ಫಾಲೋವರ್ಸ್ ಇರಲಿ, ಸೊ ನಿಮ್ಮ ಒಂದು ಪೇಜ್ನ ನೀವು ಮಾನಿಟೈಸ್ ಮಾಡ್ಕೊಬೋದು. ಸೊ ಇಷ್ಟು ದಿನ ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನ್ ಮಾಡ್ತಾಯಿದ್ರು ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ಅರ್ನ್ ಮಾಡ್ಬೋದಾಯಿತು. ಇವಾಗ ಆ ಒಂದು ಅರ್ನಿಂಗಲ್ಲಿ ಒಂದು ದೊಡ್ಡ ಬದಲಾವಣೆನೇ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಮಾನಿಟೈಸೇಷನ್ ರೂಲ್ಸಲ್ಲಿ. ಸೊ ಏನು ಬದಲಾವಣೆ ತಂದಿದ್ದಾರೆ, ಸೊ ಇವಾಗ ಫೇಸ್ಬುಕ್ ಮಾನಿಟೈಸೇಷನ್ ರೂಲ್ಸ್ ಯಾವ ರೀತಿ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೇನೆ, ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ನು ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ನನ್ನ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ. ಅದೇ ರೀತಿ ಈ ಒಂದು ಸ್ಕ್ರೀನ್ ರೆಕಾರ್ಡರ್ನ ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ, ನೀವು ನೋಡ್ಕೊಬಹುದು. ಸೊ ಮೊದಲನೇದಾಗಿ ನಾನು ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ನೀವು ಫೇಸ್ಬುಕ್ಕಲ್ಲಿ ಅರ್ನ್ ಮಾಡಬೇಕು ಅಂದರೆ ಫೇಸ್ಬುಕ್ ಪೇಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೇಸ್ಬುಕ್ ಅಕೌಂಟೇ ಬೇರೆ ಇರುತ್ತೆ, ಫೇಸ್ಬುಕ್ ಪೇಜೇ ಬೇರೆ ಇರುತ್ತೆ. ಸೊ ಫೇಸ್ಬುಕ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅವೆರಡು ವಿಡಿಯೋ ಲಿಂಕ್ನ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಆವಾಗಲಾದ್ರೂ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಸೊ ಆಲ್ಮೋಸ್ಟ್ ಫೇಸ್ಬುಕ್ ರಿಲೇಟೆಡ್ ಒಂದು ಪ್ಲೇ ಲಿಸ್ಟೇ ಕ್ರಿಯೇಟ್ ಮಾಡಿದ್ದೀನಿ, ಆ ಒಂದು ಪ್ಲೇ ಲಿಸ್ಟ್ನ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇನ್ನು ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗಿಲ್ಲಿ ಮೂರನೇ ಒಂದು ಆಪ್ಷನ್ ಇದೆ ನೋಡಿ, ಪ್ರೊಫೈಲ್ ಆಪ್ಷನ್ನು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಈ ರೀತಿ ನಿಮಗೆ ಒಂದು ಫೇಸ್ಬುಕ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇದು ಬಂದು ನಾನು ಒಂದು ಡಮ್ಮಿ ಫೇಸ್ಬುಕ್ ಪೇಜ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಒಂದು ಮೇನ್ ಪೇಜ್ ಕೂಡ ಇದೆ, ವೆಂಕಟೇಶ್ ಟೆಕ್ ಕನ್ನಡ ಅಂತ. ಸೊ ಯೂಟ್ಯೂಬಲ್ಲಿ ಯಾವ ರೀತಿ ನೇಮ್ ಇದೆಯೋ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ನೇಮ್ ಇದೆಯೋ ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ಇದೆ. ಸೊ ವೆಂಕಟೇಶ್ ಟೆಕ್ ಕನ್ನಡ ಅಂತ. ನೀವಿನ್ನೂ ಆ ಒಂದು ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲೂ ಕೂಡ ಡೈಲಿ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ರೀತಿ ನಿಮ್ಮ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇದೆ ನೋಡಿ, ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ನಿಮಗೆ ರೈಟ್ ಸೈಡ್ನಲ್ಲಿ ಮಾನಿಟೈಸೇಷನ್ ಅಂತ ಇದೆ ನೋಡಿ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಇಲ್ಲಿ ನಿಮಗೆ ಸಾಕಷ್ಟು ಒಂದು ಮಾನಿಟೈಸೇಷನ್ ಆಪ್ಷನ್ಸ್ಗಳು ಬರುತ್ತೆ. ಸೊ ಮೊದಲನೇ ಒಂದು ಆಪ್ಷನ್ ಬಂದು ಸ್ಟಾರ್ಸ್ ಅಂತ ಬರುತ್ತೆ, ಎರಡನೇ ಆಪ್ಷನ್ ಬಂದು ಆ್ಯಡ್ಸ್ ಆನ್ ರೀಲ್ಸ್ ಅಂತ ಬರುತ್ತೆ, ಮೂರನೇ ಆಪ್ಷನ್ ಬಂದು ಬೋನಸಸ್ ಅಂತ ಬರುತ್ತೆ, ನಾಲ್ಕನೇ ಆಪ್ಷನ್ ಬಂದು ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ ಬರುತ್ತೆ, ಐದನೇ ಆಪ್ಷನ್ ಬಂದು ಸಬ್ಸ್ಕ್ರಿಪ್ಷನ್ಸ್ ಅಂತ ಬರುತ್ತೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ಇಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳು, ನಿಮ್ಮ ಒಂದು ಫೋಟೋಸ್ಗಳು, ಸೊ ಅಥವಾ ನಿಮ್ಮ ಒಂದು ರೀಲ್ಸು ನಿಮ್ಮ ಒಂದು ಫಾಲೋವರ್ಸ್ಗಳಿಗೆ, ವ್ಯೂವರ್ಸ್ಗಳಿಗೆ ಇಷ್ಟ ಆಯಿತು ಅಂದರೆ ಅವರು ಆ ಒಂದು ವಿಡಿಯೋಗೆ ಸಪೋರ್ಟ್ ಮಾಡ್ಬೋದು. ಅಂದರೆ ಸ್ಟಾರ್ಸ್ಗಳನ್ನು ನಿಮಗೆ ಕಳಿಸೋ ಮುಖಾಂತರ ನಿಮಗೆ ಸಪೋರ್ಟ್ ಮಾಡ್ಬೋದು. ಸೊ ಸ್ಟಾರ್ ಕಳಿಸಿದ್ರೆ ನಮಗೇನು ಲಾಭ ಅಂತ ಕೇಳ್ಬೋದು ಕಂಟೆಂಟ್ ಕ್ರಿಯೇಟ್ ಮಾಡೋರು. ಸೊ ನಿಮಗೆ ಲಾಭ ಇದೆ. ಏನಪ್ಪ ಅಂದರೆ ಸೊ ವ್ಯೂವರ್ಸ್ ಅಥವಾ ಫಾಲೋವರ್ಸ್ ಏನಿರ್ತಾರೆ ಅವರು ಸ್ಟಾರ್ಸ್ ಕಳಿಸ್ಬೇಕಾದ್ರೆ ಇಂತಿಷ್ಟು ಅಂತ ಪೇ ಮಾಡಿರ್ತಾರೆ. ಸೊ ಆ ಪೇ ಮಾಡಿರೋ ಒಂದು ಅಮೌಂಟ್ ಏನಿರುತ್ತೆ ಅದು ಕ್ರಿಯೇಟರ್ಸ್ಗಳಿಗೆ ಬರುತ್ತೆ. ಸೊ ಇದು ಸ್ಟಾರ್ಸಿಂದ ಬರೋ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ
ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೋಡ್ಕೊಬೋದು. ಸೊ ಇಲ್ಲಿ ನಮಗೆ ಯಾವುದೇ ರೀತಿ ಒಂದು ಮಾನಿಟೈಸೇಷನ್ ಕ್ರೈಟೀರಿಯಾ ಕೊಟ್ಟಿಲ್ಲ, ಅಂದರೆ ಇಷ್ಟೇ ಫಾಲೋವರ್ಸ್ ಹೊಂದಿರಬೇಕು, ಇಷ್ಟೇ ವಾಚ್ ಅವರ್ಸ್ ಹೊಂದಿರಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ಸೊ ನಿಮಗೆ ಡೈರೆಕ್ಟ್ ಮಾನಿಟೈಸ್ ಮಾಡ್ತಾರೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ಐ ಆಮ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಪೇಜ್ ಬಗ್ಗೆ ಅಥವಾ ನೀವು ಯಾವ ರೀತಿ ಕಂಟೆಂಟ್ ಅಪ್ಲೋಡ್ ಮಾಡ್ತೀರಾ, ಕಂಟೆಂಟ್ ರಿಲೇಟೆಡು ನೀವಿಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವಿಲ್ಲಿ ಸಬ್ಮಿಟ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ಫೇಸ್ಬುಕ್ ಟೀಮ್ಗೆ ಈ ಒಂದು ರಿಕ್ವೆಸ್ಟ್ ಅನ್ನೋದು ಹೋಗುತ್ತೆ. ಸೊ ಅವ್ರ ಆಮೇಲೆ ನಿಮ್ಮ ಒಂದು ಪೇಜ್ನ ಒಂದ್ಸತಿ ರಿವ್ಯೂ ಮಾಡಿಬಿಟ್ಟು ಸೊ ಈ ಒಂದು ಸ್ಟಾರ್ ಆಪ್ಷನ್ನ ಕೊಡಬೇಕೋ ಬೇಡವೋ ಅಂತ ಅವರು ಡಿಸೈಡ್ ಮಾಡಿಬಿಟ್ಟು ನಿಮ್ಮ ಒಂದು ಪೇಜ್ಗೆ ಕೊಡ್ತಾರೆ. ವಿತಿನ್ 1 ಮಂತ್ ಆರ್ 2 ಮಂತ್ಸಲ್ಲಿ ನಿಮಗೆ ರಿವ್ಯೂ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಸೊ ನೀವು ಅಲ್ಲಿವರೆಗೂ ಆದಷ್ಟು ಪೇಷನ್ಸಿಂದ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ರೀತಿ ರಿಕ್ವೆಸ್ಟ್ ಕಳಿಸಿದ್ದೀನಿ, ಅವ್ರು ರಿವ್ಯೂ ಮಾಡೋ ತನಕ ನಾನು ವಿಡಿಯೋ ಹಾಕಲ್ಲ ಅಂತ ಇತ್ತು ಅಂದರೆ ಸೊ ಅವ್ರು ಮತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ರಿವ್ಯೂ ಮಾಡಲ್ಲ. ಸೊ ನೀವು ಪ್ರತಿದಿನ ರೆಗ್ಯುಲರಾಗಿ ವೀಡಿಯೋಸ್ಗಳು ಹಾಕೊಂಡು ಹೋಗ್ತಾನೆ ಇರಬೇಕು. ಸೊ ಅವರೇ ನಿಮಗೆ ರಿವ್ಯೂ ಮಾಡಿಬಿಟ್ಟು ಚೆಕ್ ಮಾಡಿ ನಿಮಗೆ ಆ ಒಂದು ಆಪ್ಷನ್ನ ಕೊಡ್ತಾರೆ. ಸೊ ಇದು ನಾನು ನಿಮಗೆ ಮೇನಾಗಿ ಹೇಳೋದು. ಸೊ ರಿಕ್ವೆಸ್ಟಿಗೆ ಆಗ್ತಿದ್ದಂಗೆ ಹಾಗೆ ಕೈ ಬಿಡೋದಕ್ಕೆ ಹೋಗ್ಬೇಡಿ, ಪೇಜ್ನ ಆದಷ್ಟು ರನ್ನಿಂಗಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ರೀತಿ ನೀವು ಪ್ರತಿ ಒಂದು ಆಪ್ಷನ್ಗೂ ಕೂಡ ನೀವು ಮಾಡಬೇಕಾಗುತ್ತೆ ಐ ಆಮ್ ಇಂಟ್ರೆಸ್ಟ್ ಅಂತ. ಸೊ ನೆಕ್ಸ್ಟ್ ನಾನು ನೋಡೋದಾದರೆ ಆ್ಯಡ್ಸ್ ಆನ್ ರೀಲ್ಸ್ ಅಂತ ಇದೆ. ನೀವ್ಯಾರು ಫೇಸ್ಬುಕ್ಕಲ್ಲಿ ರೀಲ್ಸ್ ಮಾಡ್ತೀರಾ ಅಂದರೆ ಸೊ ರೀಲ್ಸ್ಗೂ ಕೂಡ ಇವಾಗ ರೆವಿನ್ಯೂ ಕೊಡ್ತಾ ಇದ್ದಾರೆ. ಸೊ ಇದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಇದಕ್ಕೂ ಕೂಡ ಅಷ್ಟೇ, ನೀವು ಇಂಟ್ರೆಸ್ಟೆಡ್ ಇದ್ದೀರಾ, ಇಲ್ಲಿ ಐ ಆಮ್ ಇಂಟ್ರೆಸ್ಟ್ ಅಂತ ಹಾಕ್ಬಿಟ್ಟು ಸೊ ನಿಮಗೆ ರೀಲ್ಸ್ ಏನಕ್ಕೆ ಬೇಕು, ಈ ಒಂದು ಆ್ಯಡ್ಸ್ ಆನ್ ರೀಲ್ಸ್ ಆಪ್ಷನ್ ನಿಮ್ಗೆ ಏನಕ್ಕೆ ಬೇಕು, ಸೊ ಮತ್ತು ನಿಮ್ಮ ಪೇಜ್ ನೀವು ಏನೇನೆಲ್ಲ ಒಂದು ರೀಲ್ಸ್ಗಳು ಅಪ್ಲೋಡ್ ಮಾಡ್ತೀರಾ, ಸೊ ಪೇಜ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ಸಬ್ಮಿಟ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಸೊ ನಿಮ್ಮ ಒಂದು ಪೇಜ್ನ ಅವರು ರಿವ್ಯೂ ಮಾಡಿಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ. ಸೊ ಅದೇ ರೀತಿ ಬೋನಸಸ್ ಅಂತ ಇದೆ, ಇದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬಟ್ ನನ್ನ ಒಂದು ಮೇನ್ ಪೇಜ್ಗೆ ಈ ಒಂದು ಆಪ್ಷನ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ಖಂಡಿತ ವೀಡಿಯೋ ಮಾಡ್ತೀನಿ ಇದನ್ನು ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ. ಸೊ ಇದೇನಪ್ಪ ಅಂದರೆ ನೀವೇನು ಫೋಟೋಸ್ ಅಪ್ಲೋಡ್ ಮಾಡ್ತೀರಾ, ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ರೀಲ್ಸ್ಗಳು ಅಪ್ಲೋಡ್ ಮಾಡ್ತೀರಾ, ಅದಕ್ಕೆ ಬರುವ ಒಂದು ಇಂಪ್ರೆಷನ್ ಮೇಲೆ, ಲೈಕ್ಸ್ ಮೇಲೆ, ಕಮೆಂಟ್ಸ್ಗಳು, ಶೇರ್ಸ್ಗಳು, ಸೊ ಈ ರೀತಿ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ, ಇಂಪ್ರೆಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೊ ನಿಮಗೆ ಇಂತಿಷ್ಟು ಅಂತ ರೆವಿನ್ಯೂ ಕೊಡ್ತಾರೆ. ಸೊ ಇದು ಸಿಕ್ಕಾಬಟ್ಟೆ ಚೆನ್ನಾಗಿರೋ ಒಂದು ಫೀಚರ್ ಅಂತ ಹೇಳ್ತೀನಿ. ಸೊ ಇದು ಕೂಡ ಅಷ್ಟೇ, ಕೆಲವ್ರಿಗೆ ಇನ್ವೈಟ್ ಮಾಡಿ ಅವರೇ ಆನ್ಬೋರ್ಡ್ ಮಾಡ್ಕೊತಾ ಇದ್ದಾರೆ, ಇನ್ನು ಕೆಲವ್ರಿಗೆ ಆನ್ಬೋರ್ಡ್ ಇನ್ನೂ ಮಾಡಿಲ್ಲ. ಸೊ ನನಗೂ ಕೂಡ ಮಾಡಿಲ್ಲ. ಸೊ ನಿಮಗೆ ಯಾರೋ ಈ ಒಂದು ಆಪ್ಷನ್ ಬೇಕಿತ್ತು ಅಂದರೆ ಇಲ್ಲಿ ಐ ಆಮ್ ಇಂಟ್ರೆಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಸೇಮ್ ನಿಮಗೆ ಈ ಒಂದು ಬೋನಸಸ್ ಆಪ್ಷನ್ ಏನಕ್ಕೆ ಬೇಕು, ಸೊ ಪೇಜ್ ಯಾವ ರೀತಿ ಇದೆ, ನೀವೇನು ಕಂಟೆಂಟ್ ಅಪ್ಲೋಡ್ ಮಾಡ್ತೀರೋ ಪ್ರತಿಯೊಂದನ್ನು ಕೂಡ ಇಲ್ಲಿ ಬರೆದುಬಿಟ್ಟು ನೀವು ಸಬ್ಮಿಟ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟು ಇನ್ ಸ್ಟ್ರೀಮ್ ಆ್ಯಡ್ಸ್ ಅಂತ ಇದೆ. ಇದು ಜಸ್ಟ್ ನೀವು ಲೆಂತ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಅನ್ನೋರು ಸೊ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಅಂದರೆ 5 ಮಿನಿಟ್ಸು, 10 ಮಿನಿಟ್ಸು, 15 ಮಿನಿಟ್ಸ್ ನೀವು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಅನ್ನೋರು ಸೊ ಇದರಲ್ಲಿ ನೀವು ರೆವಿನ್ಯೂನ ಜನ್ರೇಟ್ ಮಾಡ್ಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದಕ್ಕೂ ಕೂಡ ಅಷ್ಟೇ, ನೀವು ಐ ಆಮ್ ಇಂಟ್ರೆಸ್ಟ್ ಅಂತ ಹಾಕ್ಬಿಟ್ಟು ಸೊ ಇಲ್ಲಿ ಡೀಟೇಲ್ಸ್ ಹಾಕ್ಬಿಟ್ಟು ಸಬ್ಮಿಟ್ ಇಂಟ್ರೆಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನು ರಿಕ್ವೆಸ್ಟ್ನ ಕಳಿಸ್ಬೋದು. ಅದೇ ರೀತಿ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಇದೆ. ಇದೇನಪ್ಪ ಅಂದರೆ ಚಾನಲ್ ಮೆಂಬರ್ಶಿಪ್ ಅಥವಾ ಪೇಜ್ ಮೆಂಬರ್ಶಿಪ್ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಪೇಜ್ಗೆ ಯಾರೆಲ್ಲ ಮೆಂಬರ್ ಆಯ್ತಾರೆ ದುಡ್ಡು ಕೊಟ್ಟು ಸೊ ಅವ್ರಿಗೆ ನೀವು ಸ್ಪೆಷಲ್ ಬೆನಿಫಿಟ್ಸ್ಗಳು ಕೊಡೋದು, ಸೊ ಅವರಿಗೆ ಸಪ್ರೇಟಾಗಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋದು, ಅಥವಾ ಅವರಿಗೆ ಸಪ್ರೇಟಾಗಿ ಲೈವ್ ಸ್ಟ್ರೀಮ್ ಮಾಡೋದು, ಅಥವಾ ಅವರಿಗೆ ಸಪ್ರೇಟಾಗಿ ಒಂದು ಕಮೆಂಟಿಗೆ ರಿಪ್ಲೈ ಕೊಡೋದು. ಸೊ ಈ ರೀತಿ ಎಲ್ಲ ನೀವು ಒಂದು ಆಫರ್ಗಳು ಕೊಟ್ಟು ಸೊ ನಿಮ್ಮ ಒಂದು ಪೇಜ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಆಗೋ ರೀತಿ ನೀವು ಮಾಡ್ಕೊಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಆಪ್ಷನು ಕೂಡ ನನ್ನ ಒಂದು ಪೇಜಲ್ಲಿದೆ. ಸೊ ಇಷ್ಟ ಇರೋರು ಬೇಕಾದ್ರೆ ಒಂದು ಪೇಜ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಇಲ್ಲಿ ಈ ಒಂದು ಆಪ್ಷನ್ ಬೇಕು ಅನ್ನೋರು ಕೂಡ ಇಲ್ಲಿ ಐ ಆಮ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ಅದೇ ಹೇಳಿದ್ನಲ್ಲ, ಕಂಟೆಂಟ್ ರಿಲೇಟೆಡು, ಪೇಜ್ ರಿಲೇಟೆಡು, ಮತ್ತು ಈ ಆಪ್ಷನ್ ಏನಕ್ಕೆ ಬೇಕು ಸೊ ಇದನ್ನೆಲ್ಲ ನೀಟಾಗಿ ಇನ್ಫಾರ್ಮ್ ಮಾಡಿ ಇಲ್ಲಿ ಸಬ್ಮಿಟ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಸೊ ಪೇಜ್ನ ರಿವ್ಯೂ ಮಾಡಿ ಅವರೇ ನಿಮಗೆ ಅಪ್ಡೇಟ್ ಮಾಡ್ತಾರೆ.
ಸೊ ಈ ರೀತಿ ನೀವು ಈ ಒಂದು ಎಲ್ಲ ಆಪ್ಷನ್ಸ್ಗಳಿಗೂ ಕೂಡ ರಿಕ್ವೆಸ್ಟ್ ಅನ್ನೋದನ್ನು ಕಳಿಸ್ಬೋದು. ಸೊ ಇದಕ್ಕೆ ಇಂತಿಷ್ಟೇ ಫಾಲೋವರ್ಸ್ ಆಗಿರಬೇಕು, ಇಂತಿಷ್ಟೇ ವಾಚ್ ಅವರ್ಸ್ ಆಗಿರಬೇಕು ಅನ್ನೋ ಯಾವುದೇ ರೀತಿ ನಿಯಮಗಳಿಲ್ಲ. ಸೊ ಕಂಪ್ಲೀಟ್ಲಿ ಫ್ರೀ ಇದೆ. 0 ಫಾಲೋವರ್ಸ್, 0 ಒಂದು ವಾಚ್ ಅವರ್ಸು, ಸೊ ಈ ರೀತಿ ಏನೇ ಇದ್ದರೂ ನಿಮಗೆ ಈ ಒಂದು ಮಾನಿಟೈಸೇಷನ್ ಅನ್ನೋದು ಆಗುತ್ತೆ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ರಿವ್ಯೂ ಮಾಡೋದು ಎಷ್ಟು ದಿನ ಆಗುತ್ತೆ ಅಂತ ಎಲ್ಲೂ ಕನ್ಫರ್ಮ್ ಆಗಿಲ್ಲ. ಸೊ ಇದೊಂದು ಸ್ವಲ್ಪ ಬೇಜಾರಾಯಿತು. ನನಗನ್ಸೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 2 ಮಂತ್ಸ್ ಒಳಗಡೆ ರಿವ್ಯೂ ಮಾಡಿ ನಿಮಗೆ ರಿಸಲ್ಟ್ ಅನ್ನೋದನ್ನು ಕೊಟ್ಟೇ ಕೊಡ್ತಾರೆ. ಸೊ ಆದಷ್ಟು ಫೇಸ್ಬುಕ್ಕಿಂದ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರ್ಬೋದು, ಅವ್ರದ್ದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಆದಷ್ಟು ಫಾಲೋ ಮಾಡಿ. ಸೊ ಅದು ಬಿಡ್ತು ಅಂದರೆ ಇನ್ನು ಯಾವುದೇ ರೀತಿ ತೊಂದರೆ ಇರಲ್ಲ. ಸೊ ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇದು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.